ಇವತ್ತ ಖುಷಿ ನಿಂತ ಹಚ್ಚಿಕೊಟ್ಟು ಮನವರಿಕೆ ಮಾಡ್ತೀವಿ. ಹೌದಲ್ರಿಪ್ಪ, ಜೇರ್ ಕರ್ತಿ ಇವತ್ತು ತಂಗಿ ತಂಗಿಯಾಗುವುದಿಲ್ಲ, ಅಣ್ಣನ ಮಾತು ಕೇಳಲಿಲ್ಲ ಪತಿ ಕೇಳಿದ್ರ ಒಬ್ಬರು ಊರಾಗ ಇಂಚಿಂಚಿಂಚಿ ಕಡಿದಾಗಿ ತಂದು ಗುರುವಿಗೆ ಪಾರಿವಾಳ ಮಡ್ಡಿ ಮೇಲೆ ಇಟ್ಟಿ ಬೀಜಾಳ ಗುಂತಿ ಬಿರದ ಮಡ್ಡಿ ಮೇಲೆ ಎತ್ತು ಕುರಿಯ ಹಟ್ಟಿ ಇಂಥ ಕೆಟ್ಟ ಕಲಿಯುಗದಾಗ ಪಾರ್ವತಿಯರಿಗೆ ಧರಣಿಗಿಳಿಸಿ ಬಿಟ್ಟು ಹೌದಲ್ರಿಪ್ಪ ಯಾವ ಹುಣಚಂತಿ ಹಾಲ ಹೊಳ್ಳದ ದಡಿ ಮೇಲೆ ಹಿಂಬಾಗಿ ನೆನೆಸಿರ್ತಕ್ಕಂಥವ್ರು ಇವರೇ ಸಿದ್ಧರಲ್ಲಿ ಶಿವಗೇನಿ, ಮಾನವರಲ್ಲಿ ಮನೆಗೇನಿ, ದೇವರಲ್ಲಿ ದೇವಗೇನಿ ಹಾಗೆ ಗುರು ಬೀರದವರ ಸಲುವಾಗಿ ಅಟ್ಟಕ್ಕ ಹುಲಿ ಮರಿ ಊಟಕ್ಕ ಹುಲಿಗಂಡ ತನ್ನೂಡಿಸಿರ್ತಕ್ಕಂಥ ಇವರೇ ಕರಿ ಹುಲಿ ಮಾಲಿಂಗರ ಕರ್ತೂ ಗದ್ಗಿಗಾದರೂ ಸಹಿತ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ನಂದುವನ್ನ ಏನೈತ್ರಿಪ್ಪ ಮುತ್ತೆ ಮಾಲಿಂಗರಾಗ 4 ಮಂದಿ ಮಕ್ಕಳು ಯಾರ್ಯಾರಿಪ್ಪ ಹಿರಿಮಗ ರೇಬ್ರಾಯ ಬೀರ್ ಮುತ್ತೆ ಸ್ವಾಮುತ್ತೆ ಕಣ್ಮುತ್ತೆ 4 ಮಂದಿ ಮಕ್ಕಳು ಇದ್ರು ಸಹಿತ ಸಾಕಿದ ಮಗ ಬಿಡದಾಗಿಂತ ಪಡೆದಿರ್ತಕ್ಕಂಥ ಇವರ್ಯಾರಿಪ್ಪ ಬುಳ್ಳನ ದೇವರಿಗಾದರೂ ಸಹಿತ ನನ್ನ ಹೃದಯ ಮಂದಿರದಲ್ಲಿ ನಮಿಸಿಕೊಂಡು ಅದೇ ರೀತಿಯಾಗಿ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥವ್ರು ಇವರ್ಯಾರಿಪ್ಪ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಗೊಬ್ಬರವಾಡಿ ಗ್ರಾಮದಲ್ಲಿ ಹಿಂಬಾಗಿ ನೆನೆಸಿರ್ತಕ್ಕಂಥ ಇವರ್ಯಾರಿಪ್ಪ ಜಟ್ಟಿಗರ ಮುತ್ತನ ಪವಿತ್ರ ಪಾದಾರೊಂದಕ್ಕೆ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ 10 ಹುಡುಗರಲ್ಲಿ ಇರ್ತಕ್ಕಂಥ ಅಜ್ಞಾನದ ಕತ್ತಲನ್ನು ಹೊಡೆದು ಓಡಿಸಿ ಸುಜ್ಞಾನ ದಾರಿಗೆ ಹಚ್ಚಿ ಮೇಲಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತ ಅನಿಸಿರ್ತಕ್ಕಂಥವ್ರು ನಂದುವನ್ನ ಇವರ್ಯಾರಿಪ್ಪ ಒಂದು ಮಾತು ಹೆಂಗ ನೆನಪಿಗೆ ಬರ್ತಪ್ಪ ಅಂತ ಕೇಳಿದ್ರೆ ನಂದುವನ್ನ ಆಕಾಶದಾಗ ಗಾಳಿಪಟ ಹಾರಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಏನ್ ಮಾಡ್ಬೇಕ್ರಿಪ್ಪ ಆಕಾಶದಾಗ ಗಾಳಿಪಟ ಹಾರಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಅದು ಎದರ ಆಧಾರ ಮೇಲೆ ಹಾರಾಡ್ತದ ಅದಕ್ಕೊಂದು ಸೂತ್ರ ದಾರ ಅಂತಕ್ಕಂಥ ಕಟ್ಟಿರ್ತಾರ. ಆ ದಾರ ಹಿಡ್ಕೊಂಡು ಕೂಡಕ್ಕೊಬ್ಬ ಮಾಲಾಕಿದ್ದಿರ್ತಾನ. ಹೌದು ಇವತ್ತಿನ ದಿನ ಈ ಗೊಬ್ಬರ ಮಾರೋಡನ ಮೇಳ ಕಲ್ಯಾಣ ಕರ್ನಾಟಕ ಬಿಟ್ಟು ಇವತ್ತು ಸುವರ್ಣ ಕರ್ನಾಟಕದಾಗ ಬಿಜಾಪುರ ಜಿಲ್ಲಾದಾಗ ಬೆಳಗಾವಿ ಜಿಲ್ಲಾದಾಗ ಸೋಲಾಪುರ ಜಿಲ್ಲಾದಾಗ ಹೋಗಿ ಹಾಡು ಬರ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ನಮಗೂ ಬನ್ನಿ ಅಂತ ಕಾಯ್ಲಿಕ್ಕೊಬ್ಬ ಮಾಲಕದನ. ಯಾರಿಪ್ಪ ಅವರು ಮಾಲಕರು? ಇದೇ ಕಲ್ಯಾಣ ಕರ್ನಾಟಕದಲ್ಲಿ ಬರುವ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಗೊಬ್ಬರ ಗ್ರಾಮದಾಗ ಹಿಂಬಾಗಿ ನೆನೆಸಿರ್ತಕ್ಕಂಥ ಯಾರಿಪ್ಪ ಮೇಲಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತ ನೆನೆಸಿರ್ತಕ್ಕಂಥ ಹಾಲಿನಂತ ಮನಸ್ಸಿರುವ ಹಾಲ ಮಾಡಿ ಸಿದ್ದೇಶ್ವರ ಪವಿತ್ರ ಪಾದಾರೊಂದಕ್ಕೆ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ, ಕಲಾ ಪ್ರೇಮಿಗಳಿಗೆ, ಕಲಾ ರಸಿಕರಿಗೆ ಏನ್ ಮಾಡ್ಬೇಕಂತೀರಿಪ್ಪ ಮೇಲಾಗಿ ನಮ್ಮ ಜೋಡಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಒಳ್ಳೆ ಅದ್ಭುತ ಕಲಾವಂತರಿಗಾದ್ರೂ ಸಹಿತ ಏನ್ ಮಾಡ್ಬೇಕ್ರಿಪ್ಪ ಇದು ಮೊದಲನೇ ಸುತ್ತಿನ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಅದಕ್ಕೆ ನಂದೋಣ ಒಂದು ಮಾತು ಹೆಂಗ್ ನೆನಪಿಗೆ ಬರ್ತಪ್ಪ ಅಂತ ಕೇಳಿದ್ರ ಏನ್ ಬರ್ತೀರಿಪ್ಪ ಮಾತ? ಗಂಗೆಯ ದಡಿ ಚಂದ ಕನ್ನಡ ನುಡಿ ಚಂದ. ಏನು ಗಂಗೆಯ ದಡಿ ಚಂದ ಕನ್ನಡ ನುಡಿ ಚಂದ, ಗೊಬ್ಬರ ಊರಾಗ ಮಡ್ಡಿಸಿದ ಮುತ್ತದ ಗುಡಿ ಚಂದ. ಇದನ್ನೆಲ್ಲ ನೋಡಿ ನಂದೋಣ ನನ್ನ ಮನಸ್ಸಿಗೆ ಆಗ್ಯದ ಅತಿ ಆನಂದ. ಹೌದಲ್ರಿಪ್ಪ, ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನಕ್ಕ ಶರಣರ ತಿರುಗಾಡಿರ್ತಕ್ಕಂಥ ನಮಕ್ಕ ಇವತ್ತ ನಾವಲ್ಲಿ ಸಂಜೋಡಿ ಕಲಾವಂತರಲ್ಲಿ ಸೇವಾ ಮಾಡಲಿಕ್ಕೆ ಬಂದಿವಪ್ಪ ತೆಕ್ಕದ್ರ ಹಡಕಿ ಹೆಂಗಾಗಬೇಕು ನಂದುವಣ್ಣ ಹೆಂಗಾಗಬೇಕ್ರಿಪ್ಪ? ಬಳಗ ಹೋಗುವ ಬಣ್ಣಾಗಬಾರದು, ಕಳಚಿ ಬೀಳುವ ಹಣ್ಣಾಗಬಾರದು, ಬರಡ ಭೂಮಿಗೆ ಮಣ್ಣಾಗಬಾರದು, ನೀತಿಗಟ್ಟ ಹೆಣ್ಣಾಗಬಾರದು. ಇದನ್ನೆಲ್ಲ ಬಿಟ್ಟು ನಾವು ಒಳ್ಳೆ ರೀತಿಯಿಂದ ಸೇವಾ ಮಾಡಿದಪ್ಪ ಅಂತ ಕೇಳಿದ್ರ ಏನಾಗ್ತೀರಿಪ್ಪ? ನಮಗೆ ಇವತ್ತು ಬೇಡಬಟ್ಟ ರೊಕ್ಕ ಕಟ್ಟು ಕರ್ಸಿದ್ರು ಸ್ವಾರ್ಥ ಕಾತನ ನೋಡ. ಹೌದಲ್ರಿಪ್ಪ, ಇಲ್ಲಿ ನೋಡ ಬಾಳೆನ ಮಾತನಾಡ್ರೆ ಇವತ್ತು ಈ ಕಾರ್ಯಕ್ರಮದ ಕಾರಣಕರ್ತನೆನಿಸಿರ್ತಕ್ಕಂಥ ಮಡ್ಡಿ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ 2 ಸುಪ್ರಸಿದ್ಧವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಅಣ್ಣ ತಂಗಿ ಮೇವುಗಳು ಕೂಡಿಸಿದಾಗ್ಯದ. ಹೌದಲ್ರಿಪ್ಪ, ಇವು ಯಾವ್ಯಾವ ಮೇಳಪ್ಪ ಅಂತ ಕೇಳಿದ್ರೆ ನಂದೋಣ ಯಾವ್ಯಾವ್ರಿಪ್ಪ? ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಗೊಬ್ಬರ ಗ್ರಾಮದ ಮಡ್ಡಿ ಸಿದ್ದೇಶ್ವರ ಕಲಾಗಾಯನ ಸಂಘ ಮುಖ್ಯ ಗಾಯಕರು ನಮ್ಮ ಮಾರವಣ್ಣನ ಮೇಳ. ಇನ್ನು ನಮ್ಮ ಜೋಡಿ ಹಾಡಲಿಕ್ಕೆ ಬಂದಿರತಕ್ಕಂಥ ಕಲಾವಂತರು ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ? ಸಾಂಗ್ಲಿ ಜಿಲ್ಲೆಯವರು ಜತ್ತ ತಾಲೂಕಿನ ಸುಕ್ಷೇತ್ರ ಕರ್ಜಿ ಗ್ರಾಮದ ಭರಮದೇವರ ಕಲಾಗಾಯನ ಸಂಘ ಮುಖ್ಯ ಗಾಯಕಿ ನಮ್ಮ ತಂಗಿ ಬೋರಮ್ಮನ ಮೇಳ. ಹೌದಲ್ರಿಪ್ಪ, ಇವತ್ತು 2 ಮೇಳ ನಿಮ್ಮ ಊರ್ತನ ಬಂದು ನಿಮ್ಮ ಮುಂದೆ ಬಂದು ಸೇವೆ ಮಾಡಲಿಕ್ಕೆ ನಿಂತಿದಪ್ಪ ಅಂತ ಕೇಳಿದ್ರ ಏನ್ ಮಾಡ್ಬೇಕ್ರಿಪ್ಪ? ಹಾಡ್ತಕ್ಕಂಥ ಹಾಡಿನಲ್ಲಿ, ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ, ಮಾತಾಡ್ತಕ್ಕಂಥ ಮಾತಿನಲ್ಲಿ
ಬಾರಿಸಿರ್ತಕ್ಕಂಥ ವಾದ್ಯದಲ್ಲಿ ಏನಾದರೂ ಲೋಪದೋಷಗಳು ಆಗಬಹುದು ನಂದುವಣ್ಣ. ಆಯ್ತಲ್ರಿಪ್ಪ. ಏನಾರ ಕೂಡಿರ್ತಕ್ಕಂಥ ದೈವರಿಗೆ ತಪ್ಪಂತ ಕಂಡು ಬಂದ್ರ ಏನ್ ಮಾಡಂತೀರಿಪ್ಪ? ತಪ್ಪಂತ ಬದಿಗಿಟ್ಟು ಒಪ್ಪಂದ ಸ್ವೀಕಾರ ಮಾಡ್ಕೋಬೇಕಂತ ಮತ್ತೊಮ್ಮೆ ಮಗನೊಮ್ಮೆ ಕೈ ಮುಗಿದು ಕೇಳಿಕೊಂಡು ಇದು ನಂದುವಣ್ಣ. ಈಗ ಟೈಮ್ ಬಾಳ ಆಗ್ಯದ, ಬಾಳೆನ ಮತ್ತೆಲ್ಲಾರ್ದೆ ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ತಂಗಿಗೆ ಇವತ್ತು ನಮ್ಮ ಮನಿ ಮಗಳು ನಮ್ಮ ಊರಿಗೆ ಬಂದು ಹಾಡಲಾಗತ್ತಾಳಪ್ಪ ಅಂತ ಕೇಳಿದ್ರ ನಮಗ ಒಂದು ಹೆಮ್ಮೆ ಆಗಿರ್ತಕ್ಕಂಥ ಮಾತದ. ಗೊಬ್ಬರದವ್ರ ಒಂದು ಪದ್ಧತಿ ಅದ. ಏನರಿಪ್ಪ ನಮ್ಮ ಪದ್ಧತಿ? ಏನು ಪದ್ಧತಿ ಅದಪ್ಪ ಅಂತ ಕೇಳಿದ್ರೆ ನಂದುವಣ್ಣ, ಏನರಿಪ್ಪ? ನಮ್ಮ ತಂಗಿ ಇವತ್ತು ನಮ್ಮ ಊರಿಗೆ ಬಂದು ಶೋ ಮಾಡಲಾಗತ್ತಾಳಪ್ಪ ಅಂತ ಕೇಳಿದ್ರೆ ನಮ್ಮ ತಂಗಿಗೆ ಒಂದು ಕಿವಿ ಮಾತು ಏನ್ ಇಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ಏನ್ ಇಡ್ಬೇಕ್ರಿಪ್ಪ? ಇವತ್ತು ನಮ್ಮ ತಂಗಿ ಆಗುವುದಪ್ಪ ಅಂತ ಕೇಳಿದ್ರೆ ಹುಟ್ಟಿದ ಮನೆಗೆ ಕೊಟ್ಟಿದ ಮನೆಗೆ ಒಳ್ಳೆ ಕೀರ್ತಿ ತರ್ತೀವಪ್ಪ ಅಂತ ಕೇಳಿದ್ರ ಇವತ್ತೇನು ಜಾತ್ರೆಗೆ ಬಂದ ನೋಡು, ಬಂಗಾರ ಬೇಡ್ತಾರ ಬೇಡಿ, ಬೆಳ್ಳಿ ಬೇಡಿ, ಸೀರೆ ಬೇಡಿ, ಕುಬಸ ಬೇಡಿ, ನನ್ನ ಆಸ್ತಿ ಬರೋಲಿ ಇವತ್ತ ಖುಷಿ ನಿಂತ ಹಚ್ಚು ಕೊಟ್ಟು ಮಂಗಳಾರತಿ ಮಾಡ್ತೀವಿ. ಹೌದಲ್ರಿಪ್ಪ. ಜೇರ್ ಕರ್ತು ಇವತ್ತು ತಂಗಿ ಆಗುವುದಿಲ್ಲ, ಅಣ್ಣನ ಮಾತು ಕೇಳಲಿಲ್ಲಪ್ಪ ಅಂತ ಕೇಳಿದ್ರ ಒಬ್ಬರು ಊರಾಗ ಇಂಚಿಂಚಿಂಚಿ ಕಡಿಮೆ ಅಗಿಸಿ ಯಾಕಪ್ಪ ಅಂತ ಕೇಳಿದ್ರೆ ತಂಗಿ ಬಹಳ ದೂರದಿಂದ ಬಂದಾಳ, ಒಳ್ಳೆ ಕಲಾವಂತರದಳ, ಒಳ್ಳೆ ಜ್ಞಾನ ಹೊಂದಿರ್ತಕ್ಕಂಥ ಕಲಾವಂತಿ ಅದಳ. ಹೌದು. ಇಲ್ಲಿ ದೇವ ಅಂದ್ರೆ ದೇವರಿದ್ದಂಗ, ದೇವ ಅಂದ್ರೆ ತಾಯಿ ತಂದೆ ಇದ್ದಂಗ, ಹಾಡೋರಪ್ಪ ಅಂತ ಕೇಳಿದ್ರೆ ಮಕ್ಳು ಇದ್ದಂಗ. ನಾನು ಸ್ಟೇಜ್ ಏರ್ ಹೊಂಟಿನ ನೋಡ ಏನಿಲ್ಲಪ್ಪ. ಅವಾಗೇನುತ್ತರ ಕಮಿಟಿ ಹಿರಿಯರು ಏನತ್ತ? ತಮ್ಮ ನೀವೇನು ಇವತ್ತ ಬಹಳ ಮಾತಾಡಕ್ ಹೋಗ್ರಿ, ನೀವು ಹಾಡಿ ಅವ್ರಿಗೆ ಹಾಡಿ ಪಾನಿ ಕೊಡೋತ್ತಿಗೆ ರಾತ್ರಿ 3 ಟೈಮ್ ಆಗ್ತದ. ಹೌದು. ನೀ ಏನಾರ ಒಂದು ಪ್ರಶ್ನೆ ಮಾಡುತ್ತಾರೆ ಕಮಿಟಿ ಹಿರಿಯರನ್ನು ಕಿವಿ ಸೂಚನೆ ಇಟ್ಟರೆ ನೋಡ. ಹೌದು. ಇವತ್ತು ದೈವದಾಗ ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಮಾಡ್ತೀವಿ, ಬ್ಯಾಡ ತಮ್ಮ ಹಿಂಗೆ ಕುಂದ್ರೆ ಹಿಂಗೆ ಕುಂದಿರ್ತೀವಿ. ಹೌದು. ಪ್ರಶ್ನೆ ಮಾಡೋದು ನಾಳೆ ಮಾಡಾಕ್ರಿ ನಾನು ಮಾಡಾದ್ರಿ. ಅದಕ್ಕೆ ನಮ್ಮ ಏನಾಗಿರ್ಲಿ ಇಲ್ಲಿ ಕಮಿಟಿ ಹಿರಿಯರ ಅಪೇಕ್ಷೆ ಏನದಪ್ಪ ಅಂತ ಕೇಳಿದ್ರ ಎರಡು ಒಂದೇ ತಾಯಿ ಮಕ್ಕಳು ಅದಾವ. ಒಂದು ಕಣ್ಣಾಗ ನೀರು ಬಂದ್ರೆ ಒಂದು ಕಣ್ಣಾಗ ರಕ್ತ ಬರ್ತಕ್ಕಂಥ ಮೇಲ್ಗಳದಾವ. ಮತ್ತ ಗಂಗಾಳದಾಗ ತುಪ್ಪ ಗಂಗಾಳದಾಗ ಬೀಳತ್ತೆ, ಮೇಲ್ಗಳ ಕುಡಿಸಿರಾಗ ಬಂದು ಇವತ್ತು ಏನು ಬೇಡ ಅಂತಕ್ಕಂಥ ಮಾತು ಹೇಳ್ಯಾರ, ಹಾಡ್ಕೊತ ಹೇಳ್ಯಾರ. ಸೂರಮ್ಮ ದೇವಿ ಹೊಟ್ಟಾಗಿದ್ದ ಬಳಿಕ ಕಳವಿ ನಾರಾಯಣಗೌಡ ಕಾಡಬಾರ್ದು ಬೇಡಬಾರ್ದು ಬೇಡವ. ಕಳವಿ ನಾರಾಯಣಗೌಡ ಕಾಡು ಏನ್ ಮಾಡ್ರಪ್ಪ ಅಂತ ಕೇಳಿದ್ರೆ ತಂಗಿ ಬೈಕಿ ಅಂತ ಬುಟ್ಟಿಯಾಗ ವಿಷ ಕೊಟ್ಟು ಹಚ್ಕೊಡ್ದ ಪುಣ್ಯಾತ್ಮರ ಕೆಲಸ ಆಗಿಲ್ಲ. ಮುಂದೆ ಸೂಲಿಗಿತ್ತಿ ಸುಬ್ಬವ್ರ ಕೊಟ್ಟು ಹಚ್ಕೊಡ್ದ, ನಡಹಳ್ಳಿ ನಾಗವ್ರ ಕೊಟ್ಟು ಹಚ್ಕೊಡ್ದ ಕೆಲಸ ಆಗಿಲ್ಲ. ಅವಾಗ ಕಳವಿ ನಾರಾಯಣಗೌಡ ಏನ್ ವಿಚಾರ ಮಾಡ್ರ ನಿಂಬ ಅಂತ ಕೇಳಿದ್ರ ಏನ್ ವಿಚಾರ ಮಾಡಿದ್ರಿಪ್ಪ? ಯಾವ ಕಾಲಕ್ಕೆ ಹಾಳು ಮಾಡಿದ್ದು ಹಾಳ ಮಗ ಮಾಡಿದ್ದು ಮತ್ತೆ ನಾನೇ ಮಾಡಿದ್ದು ಉತ್ತಮ ಮತ್ತು ತಿಳ್ಕೊಂಡು ಬುಡುಬುಡುಕನ ವೇಷ ಹಾಕಿ ಚಂದನಗಿರಿ ಹೋಗಿ ಸೂರಮ್ಮದೇವಿ ಮನಮದ ನಿಂತು ಸ್ವಂತ ತಂಗಿ ಮೇಲೆ ಹೇಳ್ತಾನ, ತಾಯಿ ನಿನ್ನ ಮಗ ಹುಟ್ಟಿದ್ದು ಊರಿಗೆ ಕೇಳಿದ, ಕೇರಿಗೆ ಕೇಳಿದ, ಬಂದು ಬಳಗ ಕೇಳಿದ, ಕಾಸ ಸ್ವಾದರ ಮಗ ಕೇಳಿದ, ನಿನ್ನ ಮಗನಿಗೆ ಹಾರ್ಯಾಣಕ್ಕೆ ಬಿಡ್ಬೇಕಂತ ಹೇಳ್ಬೇಕ. 4 ಮಂದಿ ದೈತರ ಕೈಯ ಕೊಟ್ಟು ಸೂರಮ್ಮದೇವಿ ಹಾರ್ಯಾಣಕ್ಕೆ ಹಚ್ಕೊಡ್ದು. ಮುಂದೆ 2 ವರ್ಷ 9 ತಿಂಗಳ 6 ದಿವಸ ಗತಿ ಶೋಧ ಬಳಕ ನಸಕನ್ಯಾಗ ಅಕ್ಕಮ್ಮ ಮಾವ ಹಾಡ ಮೆಸ್ಕೊಟ್ಟು ಬರುವಂತ ಸಮಯದಾಗ ಪುಣ್ಯಾತ್ಮರ ಲಿಂಗ ಬೀರದೇವ್ರ ಏನ್ ಮಾಡ್ತೀವ್ರಿಪ್ಪ? ಮಾಯಮ್ಮ ದೇವಿ ಕೈವಶ ಆದ ಮಾಯಮ್ಮ ದೇವಿಯಲ್ಲಿ ಜಾಕಿ ಜಪ್ಪನ ಮಾಡಿದವಳೆಂದು ಅಲ್ಲ. ಇಲ್ಲಿ ಸರ್ಜೋಡಿ ಕಲಾವಂತರಿಗೆ ಏನ್ ಪ್ರಶ್ನೆ ಕೇಳದಪ್ಪ ಅಂತ ಕೇಳಿದ್ರ ಏನ್ ಕೇಳ್ಬೇಕಂತೀರಿಪ್ಪ? ಮಾಯಮ್ಮ ದೇವಿ ಮನ್ಯಾಗ ಹೋಗಿ ಲಿಂಗ ಬೀರೋದೇವ್ರ ಆಟ ಆಡುವಂತ ಸಮಯದಾಗ ಬಿಲ್ಲು ಬಾಣ ತಗೊಂಡು ಆಟ ಆಡೋಣ. ಏನ್ ಮಾಡ್ಯಾನ? ಬಿಲ್ಲು ಬಾಡ್ಕೊಂಡು ಆಟ ಆಡೋಣ. ಲಿಂಗ ಬೀರೋದವ್ರು ಎಷ್ಟೋ ವರ್ಷ ಹುಟ್ಟಿ ಕಳೆದು ಹೋಗ್ಯಾವ. ಹೋಗಿ ಮುಂದೆ ಮಾಯಮ್ಮ ದೇವಿ ಮನ್ಯಾಗ ಬಿಲ್ಲು ಬಾಣ ತಗೊಂಡು ಆಟ ಆಡ ನೋಡು. ಹಂಗೆ ನೀವು ಭೂಮಿ ತಲೆ ಮೇಲೆ ಹೋಗ್ಬೇಕು. ತಾಯಿ ರಾತ್ರಿ 3 ಗಂಟೆಗೆ ಹಡ್ದಾಳ. ರಾತ್ರಿ 3 ಗಂಟೆಗ ಈ ಭೂಮಿ ತಲೆ ಮೇಲೆ ಹೋಗ್ಬೇಕು. ತಾಯಿ ರಾತ್ರಿ 3 ಗಂಟೆಗೆ ಹಡ್ದಾಳ. 3 ಗಂಟೆಗೆ ಹುಟ್ಟಿರ್ತಕ್ಕಂಥ ಕೂಸ ಏನ್ ಮಾಡ್ಯಾರ? ಬರೀ 12 ತಾಸು ಕಳೆದು ಹೋಗ್ಯದ ಪುಣ್ಯಾತ್ಮರ. ತಾಯಿ ಮುಂದೆ ಕೂತು ಎದ್ದು ನಿಂತಿ ಏನ್ ಮಾಡ್ಯಾರಿಪ್ಪ? ತಾಯಿ ನನಗೆ ಬಿಲ್ಲು ಬಾಣ ಕೂಡ ಬ್ಯಾಟೆ ಆಡಕ್ ಹೋಗ್ತೀನಂತ ಹೇಳಿ ಬರೀ ಹಡ್ದಿರ್ತಕ್ಕಂಥ ತಾಯಿ 12 ತಾಸು ಕಳೆದ ಪುಣ್ಯಾತ್ಮರೇ. 12 ತಾಸು ಕಳೆ ಹೋದ್ರೆ ಸಹಿತ ಕೂಸ ಎದ್ದು ಕೂತಿ ಬಿಲ್ ಬಾಣ ಕೊಡು ತಾಯಿ ನಾ ಬ್ಯಾಟೆಗೆ ಹೋಗ್ತೀನಂತ ಹೇಳೋಣ. ಹಡ್ದಿರ್ತಕ್ಕಂಥ ತಾಯಿ ಹೆಸರೇನು, ಆ ಕೂಸಿನ ಹೆಸರೇನು, ಆ ಹೆಣ್ಣು ಮಗಳ ಬಿಲ್ಲು ಬಾಣ ಅಂತಕ್ಕಂಥ ಎಲ್ಲಿನ ತಂದು ಕೊಟ್ಟೋಣ. ಬಿಲ್ಲು ಬಾಣ ಕೊಟ್ಟ ಮೂಲಕ ಕೂಸ ಹೋಗಿ ಏನು ಬ್ಯಾಟಿ ಆಡ್ಕೊಳ್ಬೇಕು ಅಂತಕ್ಕಂಥ ಸಂಜೋಡಿ ಕಲಾವಂತರಿಗೆ ಒಂದು ಪ್ರಶ್ನೆ ಪುಣ್ಯಾತ್ಮರೇ. ಬಾಳೆನ ಮಾತನಾಡಿದ ಯಥಾ ಪ್ರಕಾರ ನಾಲ್ಕು ಸತ್ಯ ಸುಂದರ ಚಾಲ ಹಾಡಿ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಲ ಕೊಟ್ಬಿಡೋಣ.